ಕಾರ್ಯಕ್ರಮ ಏನು ಅಂತ ಹೇಳಿದರೆ, ಈ 500 ಕೋಟಿ ಜನಗಳು ಈ ಒಂದು ಫಲವನ್ನು ಪಡ್ಕೊಂಡಿದ್ದಾರೆ. 500 ಕೋಟಿ ಮಹಿಳೆಯರು ಇದರಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆದ ಕಾರಣ ಇದನ್ನು ಒಂದು ಸಂಭ್ರಮಾಚರಣೆಯಾಗಿ ನಮ್ಮ ಇಡೀ ರಾಜ್ಯಾದ್ಯಂತ ಒಂದು ಗ್ಯಾರಂಟಿ ರಾಜ್ಯಾಧ್ಯಕ್ಷರಾದಂಥ ರೇವಣ್ಣರವರ ಆದೇಶದ ಮೇರೆಗೆ ಎಲ್ಲ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸುಳ್ಯ ತಾಲೂಕಿನಲ್ಲಿ ಇದುವರೆಗೆ 38,89,19,310 ರೂಪಾಯಿಯನ್ನು ನಮ್ಮ ಸರ್ಕಾರ ಈ ಯೋಜನೆಗೆ ಖರ್ಚು ಮಾಡಿದೆ ಈ ಯೋಜನೆಗೆ. ಅದೇ ರೀತಿ ಪ್ರಯಾಣಿಕರು 7,88,13,166 ಪ್ರಯಾಣಿಕರು ಕೂಡ ಈ ಒಂದು ಯೋಜನೆಯಲ್ಲಿ ಫಲವನ್ನು ಪಡ್ಕೊಂಡು ಪ್ರಯಾಣವನ್ನು ಮಾಡಿದ್ದಾರೆ. ಆದ ಕಾರಣ ನಾವು ಇವತ್ತು ಹೊಸದಾಗಿ 2 ರೂಟ್ ಬಸ್ಗಳನ್ನು, ಈಗ 3 ರೂಟ್ ಮೊನ್ನೆ ಒಂದು ಮಡಪ್ಪಾಡಿಯನ್ನು ಶುರುವಾಯಿತು, ಇವತ್ತು ಹೊಸ 2 ರೂಟ್ಗಳನ್ನು ಕೂಡ ಚಾಲನೆ ಮಾಡಿದ್ದೇವೆ. ಇಲ್ಲಿ ಕೂಡ ಚಾಲನೆ ಮಾಡಲಿಕ್ಕಿದ್ದೇವೆ. ಒಂದು ಬಡ್ಡಡ್ಕ ಸುಳ್ಯ, ಮತ್ತೊಂದು ನೀರಬಿದ್ರಾಗಿ ಸುಬ್ರಹ್ಮಣ್ಯಾಗಿ ದುಗಲಡ್ಕ ಮಾರ್ಗವಾಗಿ ಸುಬ್ರಹ್ಮಣ್ಯದಿಂದ ದುಗಲಡ್ಕ ನೀರಬಿದ್ರಾಗಿ ಸುಳ್ಯ ಬರುವುದು. ಈಗ ನಾವು ಮಾಡಿದ ಕಾರ್ಯಕ್ರಮವನ್ನು ಯಾರೋ ಇವತ್ತು ಬಸ್ಸನ್ನು ಅಡ್ಡಗಟ್ಟಿ ಅಲ್ಲಿ ದುಗಲಡ್ಕದಲ್ಲಿ ಚಾಲನೆ ನೀಡಿದ್ದಾರೆ. ಅದು ಸರಿಯಲ್ಲ. 30 ವರ್ಷದಿಂದ ಇವತ್ತಿಂದ ಮಾಡಲಿಕ್ಕೆ ಆಗಲಿಲ್ಲ. ನಾವೇನೋ ಸ್ವಲ್ಪ ಇದನ್ನು ಒಳ್ಳೆ ಮಾಡಿ ನಾವಿವತ್ತು ಉದ್ಘಾಟನೆ ಮಾಡಬೇಕು ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಯಾರು 4 ಜನ ಅಲ್ಲಿ ಅಡ್ಡಗಟ್ಟಿ ಇವತ್ತು ಬಸ್ಸನ್ನು ಉದ್ಘಾಟನೆ ಮಾಡಿದ್ದಾರೆ ದುಗಲಡ್ಕದಲ್ಲಿ. ಅದು ಸರಿಯಲ್ಲ. 30 ವರ್ಷದಲ್ಲಿ ಇವರಿಂದ ಮಾಡಲಿಕ್ಕೆ ಆಗಲಿಲ್ಲ. ನಾವು ಮಾಡಿದನ್ನು ನಮ್ಮದು ಅಂತೇಳಿ ತೋರಿಸುವುದು ಸರಿಯಲ್ಲ. ಬಹಳ ಸಮರೋಪಾದಿಯಲ್ಲಿ ಕಾನೂನಿನ ಅತ್ಯಂತ ಅದನ್ನು ಕಲ್ಪಿಸುವ ಅತ್ಯಂತ ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರವು ಮೊದಲು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹಾಕುವಾಗ ವಿರೋಧ ಪಕ್ಷದವರು ಎಲ್ಲರೂ ಹೇಳಿದರು ಇದು ಜಾರಿಯಾಗುತ್ತಿಲ್ಲ ಅಂತ. ಆ ನಂತರ ಸರ್ಕಾರ ಬಂದ ಹೇಳಿದರು ಇದು ಜಾರಿಯಾಗಲು ನಿಲ್ಲುವುದಿಲ್ಲ ಅಂತ ಹೇಳಿ. ಆದರೂ ಕರ್ನಾಟಕ ಸರ್ಕಾರದ ನೇತೃತ್ವ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವ ಎಷ್ಟು ಸಮಗ್ರವಾಗಿದೆ, ಎಷ್ಟು ಆರ್ಥಿಕವಾದಂತಹ ಸಮಗ್ರತೆಯನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ಈ 5 ಗ್ಯಾರಂಟಿಗಳನ್ನ 2 ವರ್ಷ ಚಾಲೂ ತಪ್ಪದೆ ತಂದಂತಹ ಕರ್ನಾಟಕ ಸರ್ಕಾರದ ಈ ಸಾಧನೆ ಬಹುಶಃ ಜಗತ್ತೇ ಮೆಚ್ಚಿದೆ. ಈ ಒಂದು ಆರ್ಥಿಕ ಯೋಜನೆ ಏನಿದೆ ಇದು ಭಾರತದ ಯಾವ ರಾಜ್ಯದಲ್ಲೂ ಇಲ್ಲ. ಅದು ಬಿಟ್ಟು ವಿಶ್ವಸಂಸ್ಥೆ ಕೂಡ ಈ ಒಂದು ಆರ್ಥಿಕವಾದ ಸಬಲೀಕರಣಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಇದು ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನ ಹೆಮ್ಮೆ ಅಂತ. ನಮ್ಮ 5 ಪಂಚ ಗ್ಯಾರಂಟಿಗಳ ಯೋಜನೆಗಳ ಅಡಿಯಲ್ಲಿ ಇದು ಒಂದು ಬಹು ಮುಖ್ಯವಾಗಿರತಕ್ಕಂಥ ಶಕ್ತಿಯನ್ನು ಕೊಡತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಶಕ್ತಿ ನಮಗೆ ಕೊಟ್ಟಿದೆ, ಶಕ್ತಿ ಮಹಿಳೆಯರಿಗೆ ಕೊಟ್ಟಿದೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ಸಂಭ್ರಮಾಚರಣೆ ದಿನಾಚರಣೆಯನ್ನು ಪೂಜೆ ಮಾಡುವುದರ ಮೂಲಕ ನಾವು ಇವತ್ತು ವಿಜೃಂಭಿಸತಕ್ಕಂಥ ಅಥವಾ ಸಂಭ್ರಮಾಚರಣೆ ಮಾಡತಕ್ಕಂಥ ಕೆಲಸಗಳನ್ನ ನಾವು ಮಾಡಿದ್ದೇವೆ. ಈ ಒಂದು ಶಕ್ತಿ ಸಂಭ್ರಮಾಚರಣೆ ಬಹಳ ಒಳ್ಳೆ ರೀತಿಯಲ್ಲಿ ನಾವು ಸೇರಿಕೊಂಡು ಮಹಿಳೆಯರು 30 ಜನ ಸೇರಬೇಕಾಗಿತ್ತು. ಆದರೆ ಮಹಿಳೆಯರಿಗೆ ಉಚಿತವಾಗಿ ಸಿಕ್ಕತಕ್ಕಂಥದ್ದು ಮಹಿಳೆಯರು ಅನುಭವಿಸಲಿಕ್ಕೆ ಮಾತ್ರ ಇದರಲ್ಲಿ ಇದ್ದಾರೆ, ಅನುಭವಿಸಿಕೊಂಡು ಇದ್ದಾರೆ. ಆದರೆ ಕೆಲವು ಮಹಿಳೆಯರು ಕೂಡ ಮಾತನಾಡಿದರೆ ಏನೇ ಇರ್ಬೋದು, ಈ ಶಕ್ತಿ ನಿರಂತರವಾಗಿದೆ. ಅವರು ಬಿಜೆಪಿಯವರು ಹೇಳಿದ ಹಾಗೆ ಇಂದು ನಾಳೆಯಲ್ಲಿ ಇದು ಬಿದ್ದು ಹೋಗತಕ್ಕಂಥ ಯೋಜನೆ ಅಲ್ಲ, ಸಂಪೂರ್ಣ 5 ವರ್ಷ ಶಕ್ತಿ ಯೋಜನೆ ಮಹಿಳೆಯರಿಗೆ ಶಕ್ತಿಯನ್ನು ಕೊಡುತ್ತದೆ. ಯಾರು ಕೂಡ ಇದರಲ್ಲಿ ತಪ್ಪು ಕಲ್ಪನೆಯಿಂದ ತಿಳ್ಕೊಳ್ಳುವಂಥದ್ದು ಬೇಡ. ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಶಕ್ತಿ ಯೋಜನೆಯನ್ನು ನೀಡಿದೆ. ಇವತ್ತು ನಮ್ಮ ಕಣ್ಣಿಗೆ ಕಾಣುವುದು ಈ ಒಂದು ಕುಂಜಿಗುಡ್ಡೆಯಲ್ಲಿದ್ದ ಒಂದು ಮಹಿಳೆ, ಬ್ಯಾಂಕಿನ ಕಳ್ಳಗಟ್ಟೆಯ ಮಹಿಳೆ, ಜಯನಗರದಲ್ಲಿ ಇದ್ದಂತ ಬಡ ಕುಟುಂಬದ ಮಹಿಳೆ, ಅಜ್ಜಾವರದ ಕಳ್ಳಗುಡ್ಡೆಯಲ್ಲಿರುವಂತ ಬಡ ಮಹಿಳೆ. ಆ ಮಹಿಳೆಯ ಮನೆಯಲ್ಲಿ ಅತ್ತೆ ಮಾವಂದಿರು ಕಾಯಸ್ಥರು, ಮಕ್ಕಳು ಶಾಲೆಗೆ ಹೋಗ್ತಾರೆ. ಗಂಡ ಕುಡುಕ, ಅವರ ಕಣ್ಣೆದುರ ಬೇರೆ ಮಹಿಳೆಯರು ಲಕ್ಷಗಟ್ಟಲೆಯಿಂದ 5,000, 10,000 ಸಂಬಳ ತೆಗೆಯುವಂತ ಮಹಿಳೆಯರಿರ್ತಾರೆ. ಆದರೆ ಈ ದುಡಿದಂತ ಬಡ ಮಹಿಳೆಗೆ ಯಾವುದೇ ಆರ್ಥಿಕ ಶಕ್ತಿ ಇಲ್ಲ. ಅವಳೇ ದುಡಿಬೇಕು, ಅತ್ತೆ ಮಾವನ ನೋಡಬೇಕು, ಮಕ್ಕಳನ್ನು ನೋಡಬೇಕು, ಬಾಣಂತಿ ಆಗಬೇಕು, ಮಕ್ಕಳಿಗೆ ಜನ್ಮವನ್ನು ಕೊಡಬೇಕು. ಇಂಥ ಈ ಕಷ್ಟದಲ್ಲಿರುವಂತ ಮಹಿಳೆಯರು ಇವತ್ತು ಕರ್ನಾಟಕದಲ್ಲೆಲ್ಲ ಭಾರತದಲ್ಲಿ ಕೋಟಿಗಟ್ಟಲೆ ಇದ್ದಾರೆ. ಇದನ್ನು ಕಂಡಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಶಕ್ತಿ ಕೊಡಬೇಕು. ಯಾರು ಇಲ್ಲಿ ಹಸಿವೆಯಿಂದ ಮಲಗಬಾರದು, ಆರೋಗ್ಯದಿಂದ ಇರಬೇಕು, ಸುಖವಾಗಿ ಅವರು ಬದುಕಬೇಕು ಅಂತ ಈ ಒಂದು ಮಹಿಳೆಯರಿಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಉಚಿತವಾಗಿ ಪ್ರಯಾಣಿಸಿದಂತಹ ಒಂದು ಸಂತೋಷದ ಸಂಭ್ರಮವನ್ನು ಆಚರಿಸಲಿಕ್ಕೆ ನಾವೀಗ ಸೇರಿದ್ದೇವೆ. ಹಾಗೆಯೇ ನಮ್ಮ ಗ್ಯಾರಂಟಿ ಸಮಿತಿಯಿಂದ ನಾವು ಒಂದಷ್ಟು
ಕೆಲವೊಂದು ಗ್ರಾಮಾಂತರ ಪ್ರದೇಶಗಳಿಗೆ ಬಸ್ಸು ಸಂಚಾರ ಇಲ್ಲದ ಸಂದರ್ಭದಲ್ಲಿ ನಾವಿವತ್ತು ಬಸ್ಸಿನ ಇಲ್ಲಿ ಆರಂಭಿಸಿದ್ದೇವೆ. ಆದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಹಲವಾರು ಕರ್ನಾಟಕದಾದ್ಯಂತ 500 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದಾರೆ. ನಮ್ಮ ಬ್ಲಾಕಿನ ಅಧ್ಯಕ್ಷರು ಹೇಳಿದ ಹಾಗೆ ಒಂದಷ್ಟು ಮನೆಯ ಒಳಗಿನಿಂದ ₹1 ಖರ್ಚಿಗೂ ಕೂಡ ಕಷ್ಟ ಸಾಧ್ಯವಂತ ಸಂದರ್ಭದಲ್ಲಿ ಹೆಚ್ಚಿನ ಮಹಿಳೆಯರು ದೇವಸ್ಥಾನಗಳಿಗೆ ಪ್ರಯಾಣವನ್ನು ಬೆಳೆಸಿ ಈ ಯೋಜನೆಯ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಒಂದಷ್ಟು ಕೂಲಿ ಕಾರ್ಮಿಕರು, ದಿನಗೂಲಿ ನೌಕರರು ಒಂದು ಪ್ರಯಾಣ ಬೆಳೆಸಲಿಕ್ಕೆ ಸಾಧ್ಯವಾದಂತಹ ಸಂದರ್ಭದಲ್ಲಿ ನಮ್ಮ ಈ ಶಕ್ತಿ ಯೋಜನೆ ಅವರಿಗೆ ಇನ್ನಷ್ಟು ಬಲವನ್ನು ತುಂಬುವುದೇ ಅಂತ ಹೇಳುವುದರಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ಒಂದಷ್ಟು ದಿನಗೂಲಿ ನೌಕರರಾಗಿ ಬರ್ತಾ ಇರುವಂತಹ ಮಹಿಳೆಯರು, ಅವರಿಗೆ ತಿಂಗಳಿಗೆ ಸಿಕ್ಕುವಂತಹ ಸಂಭಾವನೆಯೇ 5,000, 6,000ದಲ್ಲಿ ನಡೀತಾ ಇತ್ತು. ಅದರಲ್ಲಿ ಅವರು ತಿಂಗಳಿಗೆ 2-3 ಸಾವಿರ ಖರ್ಚು ಮಾಡಿಕೊಂಡು ದಿನನಿತ್ಯ ಓಡಾಟವನ್ನು ನಡೆಸುವಂತಹ ಸಂದರ್ಭ ಕಷ್ಟ ಸಾಧ್ಯವಾದಂತಹ ದಿನಗಳಲ್ಲಿ ಇವತ್ತು ತುಂಬಾ ಈ ಯೋಜನೆ ಉಪಯುಕ್ತಕಾರಿಯಾಗಿದೆ. ಅವರಿಗೆ ಒಂದಷ್ಟು ಬಲವನ್ನು ನೀಡಿದೆ, ಅವರ ಸಂಸಾರವನ್ನು ನಿಭಾಯಿಸುವಲ್ಲಿ ಇದ್ದೇನೆ. ನಾನು ಒಂದೊತ್ತಿನ ಊಟವನ್ನು ಚೆಂದ ಮಾಡಿಕೊಡ್ತೇನೆ ಅಂತ ಹೇಳಿ ಧೈರ್ಯದಲ್ಲಿ ಎಲ್ಲ ಕಡೆಗೆ ಒಂದು ಶಾಪಿಂಗ್ ಮಾಡುವಂಥದ್ದಿರ್ಬೋದು, ಅದರ ಜೊತೆಗೆ ನಮಗೆ ನೀಡ್ತಿರುವಂತಹ ಮಹಿಳೆಯರಿಗೆ ನೀಡ್ತಿರುವಂತಹ ₹2,000 ಕೂಡ ಅವರ ಮನೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಕೂಡ ತುಂಬಾ ಉಪಕಾರಿಯಾಗಿದೆ. ಟೀಮು ಉತ್ತಮ ರೀತಿಯಲ್ಲಿ ಯೋಜನೆ ಸುಮಾರು ಮಹಿಳೆಯರಿಗೆ ಉಪಯುಕ್ತವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಯೋಜನೆಯನ್ನು ಗೌರವಿಸುತ್ತಾ ಕೇವಲ ಒಂದು ಶಕ್ತಿ ಯೋಜನೆ ಅಲ್ಲ, ಗೃಹಲಕ್ಷ್ಮಿ ಆಗಿರ್ಬೋದು, ಜೊತೆಗೆ ಈಗಾಗಲೇ ಕೆಪಿಗೆ ಸಂಬಂಧಪಟ್ಟಂತಹ 200 ಯೂನಿಟ್ವರೆಗೆ ಕೊಡುವಂಥ ವಿದ್ಯುತ್ ಸೌಲಭ್ಯ ಕೆಪಿಗೆ ಸಂಬಂಧಪಟ್ಟಾಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಯುವನಿಧಿ ಆಗಿರ್ಬೋದು, ಇಂತಹ ಒಂದು ಯೋಜನೆಗಳು ಸಾರ್ವಜನಿಕರ ಒಂದು ಮನಮುಟ್ಟುವ ರೀತಿಯಲ್ಲಿ ಮಾಡೋದಕ್ಕೆ ಹೆಗ್ಗಳಿಕೆಯಾಗಿರುತ್ತೆ. ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತರ್ತೇವೆ ಅಂತ ಹೇಳ್ತಕ್ಕಂಥ ವಾಗ್ದಾನದಲ್ಲಿ ಬಂದಿರತಕ್ಕಂಥ ಸರ್ಕಾರ ನಮ್ಮದು. ಸರ್ಕಾರ ಬಂದ ಒಂದೇ ತಿಂಗಳಲ್ಲಿ ಈ ಶಕ್ತಿ ಯೋಜನೆ, ಪ್ರಥಮ ಯೋಜನೆ ಶಕ್ತಿ ಯೋಜನೆಯನ್ನ ಇದೇ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಸುಳ್ಯದಲ್ಲಿ ಆರಂಭಿಸಿದೆವು. ಕರ್ನಾಟಕ ರಾಜ್ಯದಂತ ಇವತ್ತು ಆರಂಭಿಸಿರ್ತಕ್ಕಂಥ ಒಂದು ವಿಶೇಷ ಯೋಜನೆ. ಈ ಯೋಜನೆ 2 ವರ್ಷ ತುಂಬತಕ್ಕಂಥ ಸಂದರ್ಭದಲ್ಲಿ 500 ಕೋಟಿ ಜನ ಪ್ರಯಾಣಿಕರು ಇವತ್ತು ಈ ಒಂದು ಯೋಜನೆಯಲ್ಲಿ ಸಾಗಿದ್ದಾರೆ. ಬಹಳಷ್ಟು ಒಂದರಿಂದ ಮತ್ತೊಂದೆಡೆ ಸಾಗಿ ಹಲವಾರು ದೇವಸ್ಥಾನ ಆಗಿರ್ಬೋದು, ಯಾವುದೇ ಇರ್ಬೋದು, ವಿವಿಧ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ವಿಶೇಷ ಯೋಜನೆ ಅಂತ ಹೇಳ್ತಕ್ಕಂಥದ್ದನ್ನ ನಮಗೆ ಬಹಳಷ್ಟು ಸಂತೋಷ ಕೂಡ ಆಗ್ತದೆ. ಶಕ್ತಿಯ ಸಂಭ್ರಮಾಚರಣೆ ಕಾರ್ಯಕ್ರಮ, ಆ ಶಕ್ತಿಯ ಸಂಭ್ರಮಾಚರಣೆಯ ಕಾರ್ಯಕ್ರಮದ ಜನಕ್ಕೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 500 ಕೋಟಿಯ ಜನ ಆದರೆ ಸುಳ್ಯದಲ್ಲಿ 7 ಕೋಟಿಯ ಜನ ಇವತ್ತು ಇದರ ಪ್ರಯಾಣವನ್ನು ಈ ಬಸ್ಸಿನಲ್ಲಿ ಬೆಳೆಸಿದ್ದಾರೆ. ಸುಮಾರು 38 ಕೋಟಿಯಷ್ಟು ಜನ ಸರ್ಕಾರದಿಂದ ಇದಕ್ಕೆ ಸಹಕಾರ ಕೂಡ ಸಿಕ್ಕಿದೆ ಅಂತ ಹೇಳೋದನ್ನು ಇವತ್ತು ಅಧ್ಯಕ್ಷರು ಹೇಳಿದರು. ಅದರ ಜೊತೆಗೆ ವಿಶೇಷವಾಗಿ ನಮ್ಗೆ ಈಗ ಬಹಳಷ್ಟು ವರ್ಷಗಳಿಂದ ಬಸ್ಗಳಿಗೆ ನಿರ್ವಾಹಕರಿಗೆಲ್ಲ ಡ್ರೈವರ್ಗಳಿಗೆ ಕಂಡಕ್ಟರ್ಗಳು ಇರದಂಥ ಪರಿಸ್ಥಿತಿಯಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಇವತ್ತು ರಿಕ್ರೂಟ್ಮೆಂಟ್ ಆಗಿ ಬಹಳಷ್ಟು ಜನ ಕಂಡಕ್ಟರ್ಗಳು ಮತ್ತು ಡ್ರೈವರ್ಗಳನ್ನು ಇವತ್ತು ಸರ್ಕಾರ ಇವತ್ತು ನೇಮಿಸಿದೆ. ಹೊಸ ಬಸ್ಸುಗಳನ್ನು ನೇಮಿಸಿದೆ, ಹೊಸ ರೂಟ್ಗಳನ್ನು ಕೂಡ ನೇಮಿಸಿ ಜನೋಪಯೋಗಿ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ಜೊತೆಗೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರನ್ನು ನಾವೆಲ್ಲ ಅಭಿನಂದಿಸುತ್ತಿದ್ದೇವೆ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹಾಗೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ರಾಮಲಿಂಗಾರೆಡ್ಡಿ ಅವರ ನಿರ್ದೇಶನದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಳೋದು ಏನು ಅಂತ ಹೇಳಿದರೆ, ಇಷ್ಟೊಂದು ಮಹಿಳೆಯರು ಪ್ರತಿನಿತ್ಯ ದಿನನಿತ್ಯ ಒಂದು ಮಗುವಿನಿಂದ ಹಿಡಿದು 90 ವರ್ಷದ ಮುದುಕಿಯ ತನಕ ಪ್ರತಿಯೊಬ್ಬರು ಪ್ರಯಾಣ ಮಾಡತಕ್ಕಂಥ ಈ ಒಂದು ಸಂಸ್ಥೆಯಲ್ಲಿ ಎಲ್ಲರನ್ನ ಬಹಳ ಪ್ರೀತಿಯಿಂದ, ಅದರಲ್ಲೂ ಸಹ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲವರನ್ನ ಈ ಬಸ್ಸಿನಲ್ಲಿ ಸಾಗಿಸಬೇಕು ಅಂತಾದರೆ ಅತ್ಯಂತ ಗುರುತರವಾದಂಥ ಒಂದು ಜವಾಬ್ದಾರಿ ಇರುವಂಥದ್ದು ಅದು ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ. ಅಂತಹ ಚಾಲನೆಯನ್ನು ಮತ್ತು ನಿರ್ವಹಣೆಯ ಮೂಲಕ, ತಾಳ್ಮೆಯ ಮೂಲಕ ಇಷ್ಟೊಂದು ಮಹಿಳೆಯರ ಮನಗೊತ್ತಿರ್ತಕ್ಕಂಥ ಈ ಇಲಾಖೆಯ ಎಲ್ಲ ಸಿಬ್ಬಂದಿಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಒಂದು ದೊಡ್ಡ ಅವರನ್ನು
ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ. ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು 80% ವರೆಗೆ ರಿಯಾಯಿತಿಯ ಮಾರಾಟ. ಬನಾರಸ್ ಕಾಟನ್ ಸಿಲ್ಕ್, ಜಾರ್ಜೆಟ್, ಶಿಫಾನ್, ಬಂಗಾಲಿ ಕಾಟನ್, ಕ್ರೇಪ್ ಸಿಲ್ಕ್, ಗದ್ವಾಲ್ ಕಾಟನ್, ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ. ಕೇವಲ 150 ರೂಪಾಯಿಗೆ ಮಾತ್ರ. ರು 550ರಿಂದ 950 ವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ 200ರಿಂದ 250 ರೂಪಾಯಿಗಳು ಮಾತ್ರ. ಬ್ರಾಂಡೆಡ್ ಆಫೀಸ್ ವೇರ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಅಕ್ರಿಲಿಕ್ ಕಾಲರ್ ಟಿ ಶರ್ಟ್, ಸ್ಪೋರ್ಟ್ ವೇರ್ ಟಿ ಶರ್ಟ್, ಲೂಸ್ ನೆಕ್ ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಟ್ರ್ಯಾಕ್ ಪ್ಯಾಂಟ್ಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತಿ, ಅಹಮದಾಬಾದ್ ಪ್ರಿಂಟೆಡ್ ಕಾಟನ್ ಕುರ್ತಿ, ಕಾಟನ್ ಪ್ಯಾಚ್ ವರ್ಕ್ ಕುರ್ತಿ, ಲೇಡೀಸ್ ನೈಟಿ, ಪಟಿಯಾಲಾ ಪ್ಯಾಂಟ್, ಲೆಗಿನ್ಸ್, ಪ್ಲಾಜಾ ಪ್ಯಾಂಟ್, ಎಕ್ಸೆಲ್, ಡಬಲ್ ಎಕ್ಸೆಲ್, ಟ್ರಿಬಲ್ ಎಕ್ಸೆಲ್ ಟಿ ಶರ್ಟ್ಗಳು ದೊರೆಯುತ್ತದೆ. ಬ್ರಾ ಪ್ಯಾಂಟೀಸ್, ಸ್ಲಿಪ್, ಸ್ಪೋರ್ಟ್ಸ್ ಬ್ರಾ, ಕಾಟನ್ ಟೈಟ್ಸ್ ದೊರೆಯುತ್ತದೆ. ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್, ಪ್ಲಾಜಾ ಸೆಟ್ ಕೇವಲ 400 ರೂಪಾಯಿಗಳು ಮಾತ್ರ. ಕೆಲವೇ ದಿನಗಳು ಮಾತ್ರ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ, ಸುಳ್ಯ. ದೂರವಾಣಿ ಸಂಖ್ಯೆ 9868598223. ಸುಳ್ಯದ ಜನತೆಗೆ ಸುವರ್ಣ ಅವಕಾಶ. ಹಿಂದೆ ಭೇಟಿ ನೀಡಿರಿ. ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 994612380